ಸುಧೀರ್, ಏನ ಮಗ ಹೆಂಗಿದೆ ಆಸ್ಟ್ರೇಲಿಯಲ್ ವೆದರು? ಇಲ್ಲ ಕಣೋ, ಒಬ್ಬನ ಹಂಗೆ ಇಂಟರ್ಗ್ರೇಟ್ ಮಾಡಬೇಕಾಗಿತ್ತು, ಆ್ಯಂಟೋನಿ ಅಂತ. ಅದಕ್ಕೆ ಅವ್ನು ಇಂಟರ್ಗ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಕಣ. ಏನೋ ಮಗ ಬರೀ ಒಂದೇ ಇಮೇಲ್ ಕಳ್ಸವ್ರೆ, ಅದು ಲೊಕೇಶನ್ ಒಂದೇ ಕಳ್ಸವ್ರೆ, ಅದ್ರ ಬಗ್ಗೆ ಏನು ಡೀಟೇಲ್ಸೇ ಇಲ್ಲ. ಕಳಿಸಿಲ್ಲ ಕಣೋ. ಬಿಡು, ಏನೋ ಮ್ಯಾನೇಜ್ ಮಾಡ್ತೀನಿ, ಗೊತ್ತಿರೋ ಥರ ಪ್ರಿಟೆಂಡ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಹ್ಞೂ ಮಗ, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದೆ, ಇನ್ಹೇಲರ್ನ ಕ್ಯಾರಿ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಮಗ ಇಟ್ಕೊತೀನಿ. ಅನಿರುದ್ಧ್ ಅಂತ, ಐ ಆಮ್ ಫ್ರಮ್ ಕ್ರೈಮ್ ಡಿಪಾರ್ಟ್ಮೆಂಟ್. ಆ್ಯಂಟನಿ ಅವ್ರನ್ನ ಮೀಟ್ ಮಾಡೋಕ್ಕಾಗಿತ್ತು. ಸರ್, ಎಂಟ್ರಿ ಮಾಡಬೇಕಾ? ಸರ್, ಆಯ್ತಾನೆ, ಎಂಟ್ರಿ ಬರ್ತಾರೆ. ಸರ್ ಇಲ್ಲ, ಇಟ್ಸ್ ಫೈನ್. ಸೊ ಆಂಟೋನಿ, we have only 15 minutes of time. Shall we start? ನಾನು ಅನಿರುದ್ಧ್ ಅಂತ, ಕ್ರೈಮ್ ಡಿಪಾರ್ಟ್ಮೆಂಟ್ ನ ಬಿಹೇವಿಯರ್ ಸೈನ್ಸ್ ಅಂತ ಕೆಲಸ ಮಾಡ್ತೀನಿ. ನನ್ನ ಕೆಲಸ ಏನಪ್ಪಾ ಅಂತಂದ್ರೆ, ಕ್ರೈಮ್ ಮಾಡಿರೋ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅವ್ರ ಬಿಹೇವಿಯರ್ನ ಸ್ಟಡಿ ಮಾಡೋದು. ಸರ್, ನಿಮ್ಮ ಕೆಲಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಅದು 4370 ದಿನ ಆಗಿತ್ತು. ಪರ್ಸನ್ ಅಡ್ಮಿಟ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಹ್ಯಾವ್ ಎ ಹ್ಯಾಂಡ್ ಶೇಕ್ ವಿತ್ ಯು? ಆಫ್ ಕೋರ್ಸ್, ವೈ ನಾಟ್? ನೋಡಿ, ಅದೇನು 4300 ತಂದಿದ್ರಲ್ಲ, ಏನದು? ಅದೇನು ಇಲ್ಲ ಸರ್, ನಾನು ಈ ಜೈಲಿಗೆ ಬಂದು ಸುಮಾರು 8 ವರ್ಷ ಆಗಿದೆ. ಓ ವಾವ್, ಇಂಟ್ರೆಸ್ಟಿಂಗ್. ಸೊ ನೀವು ಪ್ರತಿ ದಿನ ಈ ಜೈಲಿಗೆ ಬಂದಾಗಿಂದ ಕೌಂಟ್ ಮಾಡ್ತಿದ್ರಾ? ಐ ವಾಸ್ ದ ಟೈಮ್ ಇನ್ ದ ಯೂನಿವರ್ಸ್. ಆಮೇಲೆ ಸರ್ ಅಂತ ಕರೆದ್ರೆ ಬೇಕಾಗಿಲ್ಲ, ಈಗ ಬಾಲ್ಗಾನೆ ಇರುತ್ತೆ. ಓಕೆ ಓಕೆ ಆಂಟೋನಿ, ನಾನು ನಿಮ್ದು ಆನ್ ದ ರೆಕಾರ್ಡ್ ನೋಡಿದೆ. ಸ್ವಲ್ಪ ಆಫ್ ದ ರೆಕಾರ್ಡ್ಸ್ ಏನಾದ್ರು ಶೇರ್ ಮಾಡ್ತೀರಾ? ಎಲ್ಲಿಂದ ಶುರು ಮಾಡಿ ಸರ್? ಸರ್ ಬೇಡ, ಕಾಲ್ಗಾನೆ ಇರುತ್ತೆ. ಓಕೆ ಅನಿರುದ್ಧ್. ಸೊ ಆಂಟೋನಿ, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ನಂದಾಗ 11 ವರ್ಷ ಆಯ್ತು. ನನಗೆ ನೆನಪಿರೋ ಹಾಗೆ ಅದು ನಾನು ಮನಾಲಿಯಲ್ಲಿದ್ದೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ತಂದೆಯವ್ರದ್ದು ಟ್ರಾವೆಲಿಂಗ್ ಬಿಸ್ನೆಸ್ ಆಗಿದೆ. ಓ ವಾವ್, ಇಂಟ್ರೆಸ್ಟಿಂಗ್. ನಮ್ಮ ಪೇರೆಂಟ್ಸ್ಗೆ ಮದುವೆಯಾಗಿ 4 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ದು. 4 ವರ್ಷ ಆದ್ಮೇಲೆ ಹುಟ್ಟಿರೋದ್ರಿಂದ ನನ್ನ ಮೇಲೆ ತುಂಬಾನೇ ಪ್ರೀತಿ ಕಾಳಜಿ ಇತ್ತು. ತಂದೆ ತಾಯಿ ಪ್ರೀತಿ ಬಿಡಿ, ಯಾವಾಗಲೂ ಗ್ರೇಟ್. ನನ್ನ 12ನೇ ವರ್ಷದ ಬರ್ತಡೆಗೆ ನಾನು ಒಟ್ಟಿಯಾಗಿರೋದನ್ನ ನಮ್ಮ ಪೇರೆಂಟ್ಸ್ ಗಮನಿಸಿ ನನಗೊಂದು ಪಪ್ಪಿನ ಗಿಫ್ಟ್ ಮಾಡಿದ್ರು. ಸೋ ಕ್ಯೂಟ್. ತುಂಬಾ ಕ್ಯೂಟ್ ಪಪ್ಪಿ. ನಾನು ಆ ಪಪ್ಪಿಗೆ ಕಂಪ್ಯಾನಿಯನ್ ಅಂತ ಹೆಸರಿಟ್ಟಿದ್ದೆ. ಕಂಪ್ಯಾನಿಯನ್? ಇಂಟ್ರೆಸ್ಟಿಂಗ್. ಕಂಪ್ಯಾನಿಯನ್ ಹೆಸರು ಕೇಳಿದಾಗಲೆಲ್ಲ ನನಗೇನೋ ಮನಸ್ಸಲ್ಲಿ ಖುಷಿ ಆಗುತ್ತೆ. ಆಕ್ಚುಲಿ ನಾನು ಎಲ್ಲೋ ದಾಟಿನಲ್ಲಿ ಓದಿದ್ದೆ, ಡಾಗ್ ಲೆವೆಲ್ಸ್ ಎಲ್ಲ ಕೈಟೆಡ್ ಅಂತ. ಬಟ್ ನಾನು ಸರ್ಪ್ರೈಸ್, ನೀವು ಕ್ರಿಮಿನಲ್ ಆಗಿರೋದು. ನಾನು ಕೈಂಡ್ ಪರ್ಸನ್. ಅನಿರುದ್ಧ್, ನಿನಗೆ ಇನ್ನೊಂದು ಇನ್ಸಿಡೆಂಟ್ ಹೇಳೋಕೆ ಇಷ್ಟಪಡ್ತೀನಿ.
ಆದರೆ ಆ ರಾತ್ರಿ ಕಂಪನಿ ತುಂಬಾ ಹೊಗಳ್ತಿತ್ತು. ಮನೆಯಲ್ಲಿ ಯಾರು ಇರಲಿಲ್ಲ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ, ಅದನ್ನು ಸುಮ್ಮನೆ ಮಾಡೋಣ. ನಾನು ಪ್ರತಿ ಸಾರಿ ಪ್ರಯತ್ನ ಪಟ್ಟಾಗೆಲ್ಲ ಅದು ಇನ್ನೂ ಜೋರು ಮಾಡ್ತಿತ್ತು. ನನಗೆ ಪ್ರತಿ ಸಾರಿ ಜೋರು ಮಾಡ್ತಿರ್ಬೇಕಾದ್ರೆ ಏನೋ ಇರಿಟೇಷನ್, ನಾನೇ ಕಂಟ್ರೋಲ್ ತಪ್ಪೋಗ್ತಿತ್ತು. ಆ ಟೈಮಲ್ಲಿ ನನ್ನ ಕೈ ಏನೋ ಸ್ಟ್ರಾಂಗ್ ಆಬ್ಜೆಕ್ಟ್ ಸಿಕ್ತು. ಆ ಆಬ್ಜೆಕ್ಟ್ ಇಂದ ಹೊಡೆದೆ. ಮತ್ತೆ ಏನಾಯ್ತು? ಅವತ್ತು ಒಳ್ಳೆ ನಿದ್ದೆ ಮಾಡಿದೆ. ಅದಾದ್ಮೇಲೆ ಮನ್ಸಿಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನಾನೇ ಸುಪೀರಿಯರ್ ಅನ್ನೋ ಫೀಲು. ತುಂಬಾ ತುಂಬಾ ಚೆನ್ನಾಗಿತ್ತು ಅದು ನನಗೆ. ಮತ್ತೆ ನಿಮ್ಮ ಕಂಪನಿನ ಮಿಸ್ ಮಾಡ್ಕೋತಿಲ್ವಾ? ಕಂಪನಿ ಇನ್ಸಿಡೆಂಟ್ ಆದ್ಮೇಲೆ ಸುಮಾರು ರಾತ್ರಿ ಒಳ್ಳೆ ನಿದ್ದೆ ಬಂತು. ಮತ್ತೆ ನನಗೆ ಅದೇ ಹೊಗಳೋ ಸೌಂಡ್ ಕೇಳಿಸ್ತಾನೆ ಇತ್ತು. ಮತ್ತೆ ಇರಿಟೇಷನ್ ಸ್ಟಾರ್ಟ್ ಆಗ್ತಿತ್ತು. ಓಪನ್ ಮಾಡಿ ನೋಡಿದ್ರೆ ಬೀದಿ ನಾಯಿಗಳು ಹೊಗಳ್ತಾನೆ ಇತ್ತು. ಮನೆಯಲ್ಲಿ ಎಲ್ಲ ಮಲಗಿರ್ಬೇಕಾದ್ರೆ ಒಂದೊಂದು ರಾತ್ರಿ ಒಂದೊಂದು ನಾಯಿನ ಸೈಲೆಂಟ್ ಮಾಡ್ತಿದ್ದೆ. ವಾಟ್? ಸೀರಿಯಸ್ಲಿ? ಹೌದು, ನನ್ನ ಕಂಪನಿಯನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂತೀನಿ. ಅದಕ್ಕೆ ಈಗಲೂ ಅದು ನನ್ನ ರೂಮಲ್ಲಿರೋ ಫ್ರಿಜ್ಜಲ್ಲಿ ಆಯಾಗಿದೆ. ಟೀ ಟೈಮ್. ಇಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತೆ, ಬನ್ನಿ ಟೀ ಕೊಡ್ತಾ ಮಾತಾಡೋಣ. ಮುಂದಕ್ಕೆ ಏನಾಯ್ತು? ಆ ಇನ್ಸಿಡೆಂಟ್ ಆದ್ಮೇಲೆ ನನಗೆ ನೆನಪಿರೋ ಹಾಗೆ ನನ್ನ ಕಾಲೇಜ್ ಡೇಸ್ ಅಲ್ಲಿ ರೋಹಿತ್ ಅನ್ನೋ ರೂಮ್ ಮೇಟ್ ಇದ್ದ. ಓ ಓಕೆ. ಈಗ ನಿಮ್ಮ ಕಾಲೇಜ್ ಸ್ಟೋರಿ ಹೇಳ್ತಾ ಇದ್ದೀರಾ? ರೋಹಿತ್ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಿದ್ದ. ಆದರೆ ಒಂದು ವಿಚಾರ ಅವನಲ್ಲಿ ನನಗೆ ಇಷ್ಟ ಆಗದೇ ಇರ್ತಿದ್ದು, ಅವನು ನನ್ನ ಪರ್ಸನಲ್ ಥಿಂಗ್ಸ್ ಅಲ್ಲೆಲ್ಲ ಕೈ ಆಡಿಸ್ತಿದ್ದ. ಮತ್ತೆ ನಾನು ಬುಲಿಂಗ್ ಮಾಡ್ತಿದ್ದ, ನಾನು ರೇಗಿಸ್ತಿದ್ದ, ಮತ್ತೆ ಬಾಡಿ ಶೇವಿಂಗ್ ಮಾಡ್ತಿದ್ದ. ಅಂದ್ರೆ ಪರ್ಸನಲ್ ಸ್ಪೆಸಿಫೈ? ರೋಹಿತ್ ನನ್ನ ಗ್ರ್ಯಾಂಡೆಡ್ ಆಗಿ ತಗೊಂಡಿದ್ದ. ನನ್ನ ಪರ್ಸನಲ್ ಥಿಂಗ್ಸ್ ಟಚ್ ಮಾಡೋದು, ನನ್ನ ಫ್ಯಾಮಿಲಿ ವಿಚಾರ ಮಾತಾಡೋದು, ಈ ವಿಚಾರಗಳು ನಾನು ತುಂಬಾನೇ ಟ್ರಿಗರ್ ಮಾಡ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ರೋಹಿತ್ ಫೋನ್ ರಿಂಗ್ ಟೋನ್ ಕೂಡ ನನಗೊಂಥರ ಇರಿಟೇಟ್ ಮಾಡ್ತಿತ್ತು. ಒಂದು ದಿನ ನನ್ನ ಇರಿಟೇಷನ್ ಪಾಯಿಂಟು ಕಂಟ್ರೋಲ್ ತಪ್ಪಿತು. ವೆಟ್ಟಾಗಿದ್ದ ಟವಲ್ ತಗೊಂಡು ರೋಹಿತ್ ಕುತ್ತಿಗೆಗೆ ಹಾಕಿ ಗಟ್ಟಿಯಾಗಿ ಅವನಲ್ಲಿದ್ದ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದ್ರೆ ನನಗೆ ಮತ್ತೆ ಆ ಸುಪೀರಿಯರ್ ಫೀಲ್ ಬಂತು.